ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲಿ ಹೆಗ್ ಮ್ಯಾಗಿ ಮಾಡ್ತಾಯಿದ್ದೀನಿ. ಹೆಗ್ ಮ್ಯಾಗಿ ಮಾಡಲಿಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಎಗ್ಸ್ ತೊಗೊಂಡಿದ್ದೀನಿ, 2 ಮ್ಯಾಗಿ ನೂಡಲ್ಸ್, 2 ಮ್ಯಾಗಿ ಮಸಾಲ, 1 ಚಿಲ್ಲಿ, ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 3 ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಗ್ ಮ್ಯಾಗಿ ಮಾಡ್ತಾ ಇರೋದ್ರಿಂದ ನಾನು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ವೆಜಿಟೇಬಲ್ ಮ್ಯಾಗಿ ಆದರೆ 1 ಸ್ಪೂನಷ್ಟು ಸಾಕು. ನಾನು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕ್ಯಾರೆಟ್, ಬೀನ್ಸ್ ಏನಾದರೂ ವೆಜಿಟೇಬಲ್ ಇಷ್ಟ ಆಗುತ್ತೆ ಅನ್ನೋದಾದರೆ ಅದನ್ನ ಹಾಕ್ಕೊಳ್ಬೋದು. ಆನಿಯನ್ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕಿರೋ ರೀಸನ್ಗೆ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ಇದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು ಇದಕ್ಕೆ ಈಗ ಎಗ್ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಗ್ನ ಫ್ರೈ ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಆಯಿತು ಅಂದರೆ ಅದು ಸೂಪಿಯಾಗಿ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಮೂತಾಗಿ ಎಗ್ನ ಫ್ರೈ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಹಾಕ್ತಿದ್ದೀನಿ. ತ್ರೀ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಸ್ಪೈಸಿ ಬೇಕು ಅನಿಸಿದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನಿಲ್ಲಿ 2 ಮ್ಯಾಗಿ ನೂಡಲ್ಸ್ನ ತೊಗೊಂಡಿರೋದ್ರಿಂದ 2 ಕಪ್ಸ್ ಆಫ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಸೂಪಿ ಇರಬೇಕು ಅಂದರೆ ನೀವು 3 ಗ್ಲಾಸ್ ಆಫ್ ವಾಟರ್ನ ಹಾಕ್ಕೋಬೋದು. ತುಂಬ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ 3 ಗ್ಲಾಸ್ ಹಾಕ್ಕೊಳ್ಳಿ ನೀವು 2 ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀರಾ ಅಂದರೆ. ಇದಕ್ಕೆ ನಾನೀಗ ಮ್ಯಾಗಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಸಾಲ ಹಾಕಿಬಿಟ್ಟು ಅದನ್ನ ಕಂಪ್ಲೀಟ್ಲಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ವಾಟರ್ ಇಲ್ಲಿ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ನಾನು ಇದಕ್ಕೆ ಮ್ಯಾಗಿ ನೂಡಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಲೆಂತಿಯಾಗಿರಬೇಕು ಅಂದರೆ ಹಾಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಒಂದು 2 ಮಿನಿಟ್ಸ್ ಬಿಡಿ, ಆಗ ಸಾಫ್ಟ್ ಆಗುತ್ತೆ. ನಮಗೆ ಮಿಕ್ಸ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಇದು ಸಾಫ್ಟ್ ಆಗಿದೆ. ಸೊ ಈಗ ನಾವು ಈಸಿಯಾಗಿ ಮಿಕ್ಸ್ ಕೂಡ ಮಾಡ್ಬೋದು. ಅದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೂ ಮಿನಿಟ್ಸ್ ಮ್ಯಾಗಿನ 2 ಮಿನಿಟ್ಸ್ ಮತ್ತೆ ಬಾಯ್ಲ್ ಮಾಡ್ಕೊಳ್ಳಿ. ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಬಾಯ್ಲ್ ಕೂಡ ಆಗ್ತಾ ಇದೆ. ಸರ್ವಿಂಗಿಗೆ ಕೂಡ ರೆಡಿ ಇದೆ ಇದು. Egg Maggi is ready for the taste.